ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಇಂಗ್ಲೀಷ್ನ ಪೊಯಮ್ ಆಗಿರ್ತಕ್ಕಂತಹ ಆಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪದ್ಯದ ಕ್ವಶನ್ ಆನ್ಸರ್ಸನ್ನು ಕಲಿಯೋಣ. ಕಳೆದ ಸಾಲಿನಲ್ಲಿ ಅಂದರೆ ಕಳೆದ ವರ್ಷ 2023-24ನೇ ಸಾಲಿನಲ್ಲಿ 3 ಪರೀಕ್ಷೆಗಳಲ್ಲಿ ಈ ಒಂದು ಪೊಯಮ್ನಿಂದ ಎಕ್ಸ್ಟ್ರಾಕ್ಟ್ಗಳನ್ನು ಕೇಳಿರ್ತಾರೆ. ಆ 3 ಎಕ್ಸ್ಟ್ರಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಅದರ ಜೊತೆಗೆ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ನ ಒಂದು ಮೈಂಡ್ ಮ್ಯಾಪ್, ಈ ಪದ್ಯವನ್ನು ಸಂಪೂರ್ಣವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಕೊಡ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಗಳನ್ನು ಉತ್ತರಿಸೋದಕ್ಕೆ ಈ ಮೈಂಡ್ ಮ್ಯಾಪ್ ಬಹಳ ಸಹಕಾರಿಯಾಗುತ್ತೆ. ಹಾಗೆ ಸಮರಿ ಈ ಒಂದು ವಿಡಿಯೋದಲ್ಲಿ ಹಾಗೂ ಈ ಪದ್ಯದಿಂದ ಕೇಳಬಹುದಾದಂಥ ಎಲ್ಲ ಎಕ್ಸ್ಟ್ರಾಕ್ಟ್ಗಳನ್ನು ಕಲಿತಾ ಹೋಗೋಣ. ಮೊದಲಿಗೆ ಅಪ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಒಂದು ಪದ್ಯದ ಮೈಂಡ್ ಮ್ಯಾಪನ್ನು ನೋಡೋದಾದರೆ, ದ ಪೊಯೆಟ್ ಈಸ್ ದ ಸ್ಪೀಕರ್ ಇನ್ ದಿಸ್ ಪೊಯಮ್. The poet is going to outer space the next day. Here he had a doubt about his return, so he asked the friends and relatives and readers that to cross out his name from the telephone book and have a last look and pass him the helmet. ನಂತರ ದ ಪೊಯೆಟ್ ಫೀಲ್ಸ್ ಇನ್ ದ ಔಟರ್ ಸ್ಪೇಸ್. ಪೊಯೆಟ್ ಯಾವ ಒಂದು ಫೀಲಿಂಗನ್ನು ಇಟ್ಕೋತಾರೆ ಔಟರ್ ಸ್ಪೇಸ್ಗೆ ಹೋದಾಗ? There is no use of calendar and clocks in the outer space. No change in day and night. No change in seasons. ಇದು ಪೊಯೆಟ್ಟು ಔಟರ್ ಸ್ಪೇಸ್ಗೆ ಹೋದಾಗ ಅವರು ಫೀಲ್ ಆಗ್ತಕ್ಕಂಥದ್ದಲ್ಲಿ ಅಲ್ಲಿ ಡೇ ಆ್ಯಂಡ್ ನೈಟ್ ಆಗೋದಿಲ್ಲ, ಆಲ್ವೇಸ್ ಸನ್ಲೈಟ್ ಈಸ್ ಆನ್, ಮತ್ತು ಕ್ಲಾಕ್ ಮತ್ತು ಕ್ಯಾಲೆಂಡರ್ ಬೇಕಾಗಿಲ್ಲ, ಯಾಕಂದರೆ ಅಲ್ಲಿ ಯಾವುದೇ ಸೀಸನ್ ಚೇಂಜ್ ಆಗೋದಿಲ್ಲ. ನಂತರ ಮತ್ತೆ ಪೊಯೆಟ್ ಫೀಲ್ಸ್ ದಟ್ ದೇರ್ ವುಡ್ ಬಿ ನೋ ಬಡಿ ಟು ವಿಸಿಟ್ ಹಿಮ್. He would be writing no letters and mails. He would be alone in the outer space. ಅಲ್ಲಿ ಯಾರೂ ಬರೋದಿಲ್ಲ, ಒಬ್ಬನೇ ಏಕಾಂಗಿಯಾಗಿ ಇರ್ತೇನೆ. ಹಾಗೆ ಯಾರು ಫ್ರೆಂಡ್ಸ್ ರಿಲೇಟಿವ್ಸ್ ಇಲ್ಲದೆ ಇರೋದ್ರಿಂದ ಯಾವುದೇ ಲೆಟರ್ ಮತ್ತು ಮೇಲನ್ನು ಬರೆಯೋದಿಲ್ಲ. ಮತ್ತು ದ ಪೊಯೆಟ್ ಫೀಲ್ಸ್ ದಟ್ ಟೀ ಕಪ್ಸ್ ಆರ್ ಸರ್ಕ್ಲಿಂಗ್ ಅರೌಂಡ್ ಹಿಮ್ ಬಿಕಾಸ್ ಇಟ್ ಈಸ್ ಆನ್ ಔಟರ್ ಸ್ಪೇಸ್. ದರ್ ಈಸ್ ನೋ ಗ್ರಾವಿಟೇಷನ್ ಫೋರ್ಸ್. ಇಲ್ಲಿ ಟೀ ಕಪ್ಸು ಪ್ಲೇಟ್ಸ್ ಎಲ್ಲವೂ ಸಹ ಪೊಯೆಟ್ನ ಸುತ್ತಾ ಇರುತ್ತೆ. ಹಿ ಈಸ್ ದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಲೈಕ್ ಎ ಸನ್. ನಂತರ ಬಂದಾಗ ಪೀಪಲ್ ಆನ್ ದ ಅರ್ತ್ ಅಂದಾಗ ಕೀಪ್ ವಾಚಿಂಗ್ ಥ್ರೂ ದೇರ್ ಟಿವಿ ಆ್ಯಂಡ್ ದೇರ್ ಟೆಲಿಸ್ಕೋಪ್. ನೋಡಿ, ಈ ಎಲ್ಲ ಕೀ ಪಾಯಿಂಟ್ಸ್ ಈ ಪದ್ಯದ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡುತ್ತೆ. ಈ ಒಂದು ಕೀ ಪಾಯಿಂಟ್ಸ್ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನಂತರ ಈ ಒಂದು ಪದ್ಯದಿಂದ ಕೇಳ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ಉತ್ತರಿಸೋದಕ್ಕೋಸ್ಕರ ಇಲ್ಲಿ ಶಾರ್ಟ್ ಆಗಿ ಸಮರಿ ಇದೆ. ದ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈಸ್ ರಿಟನ್ ಬೈ ನಾರ್ಮಲ್ ನಿಕೋಲ್ಸನ್. The astronaut imagines that his daily routine would be like in the space. The astronaut suggests that people around him could start countdown and take a last look of him. They could cross out his name from their telephone book. Calendars and clocks would be of no use as there would be no night or day nor any changes of seasons. He could sleep and wake up whenever he wished. He would neither write nor receive any letter. He would have no visitor nor would he visit anyone. He would be like a prisoner. He would be in the world of his own. Once the doors of his spacecraft is closed and it shoots towards space, the gravitational force of the earth will stop and he will see even the teacups circling around him like a planets revolve around the sun. People on the earth could watch him through telescope or on their TV sets, but they would not matter to him. As the countdown begins, he is not sure whether he would return. ನೋಡಿ, ಈ ಒಂದು ಸಮರಿಯನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ಇಲ್ಲಿ ಪರೀಕ್ಷೆ 1, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಈ ಒಂದು ಪದ್ಯದಿಂದ ಕೇಳಿರ್ತಕ್ಕಂತಹ ಎಕ್ಸ್ಟ್ರಾಕ್ಟನ್ನು ನೋಡೋದಾದರೆ, ಪರೀಕ್ಷೆ 1ರಲ್ಲಿ ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ಸ್ ಈ ಒಂದು ವಾಕ್ಯವನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಹೂ ಡಸ್ ಐ ರೆಫರ್ ಟು ಇದೆ. ಐ ರೆಫರ್ ಟು ದ ಪೊಯೆಟ್ ನಾರ್ಮಲ್ ನಿಕೋಲ್ಸನ್. ನೆಕ್ಸ್ಟ್ ಬಿ, ವೈ ಕುಡ್ ನಾಟ್ ದ ಸ್ಪೀಕರ್ ರೈಟ್ ಎನಿ ಲೆಟರ್ಸ್ ಆರ್ ಮೇಲ್ಸ್? ಇನ್ ಸ್ಪೇಸ್ ನೋ ಫ್ರೆಂಡ್ಸ್ ಫಾರ್ ಹಿಮ್, ಸೊ ಈ ಕುಡ್ ನಾಟ್ ರೈಟ್ ಎನಿ ಲೆಟರ್ಸ್ ಆರ್ ಮೇಲ್ಸ್. ಇನ್ನು ಸಿ ಕ್ವಶನ್ ನೋಡಿದ್ರೆ, ವಿತ್ ವಾಟ್ ಫೀಲಿಂಗ್ಸ್ ಡಿಡ್ ದ ಸ್ಪೀಕರ್ ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್? ದ ಸ್ಪೀಕರ್ ಫೀಲಿಂಗ್ ಲೋನ್ಲಿ, ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫೈನ್ಮೆಂಟ್. ಇದು ಮೊದಲನೇ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್. ಇನ್ನು 2ನೇ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು, ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ,
ಎ ಯೂನಿವರ್ಸ್ ಆಫ್ ಒನ್. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಕೇಳಿದರೆ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ವೈ ಡು ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ದ ಸ್ಪೀಕರ್? ದ ಆಬ್ಜೆಕ್ಟ್ ವಿಲ್ ಫ್ಲೋಟ್ ಅರೌಂಡ್ ದೇರ್ ಆಸ್ ದೇರ್ ಈಸ್ ನೋ ಗ್ರಾವಿಟಿ ಇನ್ ಸ್ಪೇಸ್. ನಂತರ ಸಿ ಕ್ವಶನ್, ಹೂ ಡಸ್ ದ ಸ್ಪೀಕರ್ ಕಂಪೇರ್ ಹಿಮ್ಸೆಲ್ಫ್ ಟು? ಇಲ್ಲಿ ಪೊಯೆಟ್ ತನ್ನನ್ನು ಯಾರಿಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ ಈ ವಾಕ್ಯದಲ್ಲಿ ಅಂದಾಗ ಟು ದ ಸನ್. ಯಾಕಂದರೆ ಸನ್ನ ಸುತ್ತ ಪ್ಲಾನೆಟ್ ಸುತ್ತುವ ಹಾಗೆ ಪೊಯೆಟ್ನ ಸುತ್ತ ಟೀ ಕಪ್ಸ್ ಮತ್ತು ಪ್ಲೇಟ್ಸ್ ಸುತ್ತಾ ಇರುತ್ತೆ, ಅದಕ್ಕೆ ಅವರು ಸನ್ಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಪರೀಕ್ಷೆ 3ರಲ್ಲಿ ಕೇಳಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ನೋಡಿದ್ರೆ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ಇಲ್ಲಿ ಹೂ ಇಸ್ ದ ಸ್ಪೀಕರ್? ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ವೈ ಡಿಡ್ ದ ಸ್ಪೀಕರ್ ಸೇ? ಇಲ್ಲಿ ಈ ಮಾತನ್ನು ಸ್ಪೀಕರ್ ಯಾಕೆ ಹೇಳಿದ್ದಾರೆ ಅಂದರೆ ಬಿಕಾಸ್ ಈ ಈಸ್ ಗೋಯಿಂಗ್ ಟು ಸ್ಪೇಸ್ ಆ್ಯಂಡ್ ದೇರ್ ವುಡ್ ಬಿ ನೋ ಕಮ್ಯುನಿಕೇಷನ್ ಆರ್ ದೇರ್ ಈಸ್ ನೋ ಗ್ಯಾರಂಟಿ ಆಫ್ ರಿಟರ್ನ್. ಇನ್ನು ಸಿ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ? ಯಾವಾಗ ಹೇಳ್ತಾರೆ? ವೆನ್ ಹಿ ವಾಸ್ ರೆಡಿ ಟು ಗೋ ಟು ಸ್ಪೇಸ್. ಆತ ಸ್ಪೇಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾಗ. ಈ 3 ಎಕ್ಸ್ಟ್ರಾಕ್ಟ್ಗಳನ್ನು 3 ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗೆ ಈ ಪದ್ಯದಿಂದ ಕೇಳಬಹುದಾದಂತಹ ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ಪಟ್ಟಿ ಮಾಡಿ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ವೇರ್ ಈಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್? ಸ್ಪೀಕರ್ ಇದನ್ನು ಎಲ್ಲಿ ಅನುಭವಕ್ಕೆ ತಗೊಳ್ತಾರೆ ಅಂದಾಗ ಇನ್ ಸ್ಪೇಸ್. ವೈ ವಿಲ್ ದೇರ್ ಬಿ ನೋ ಕ್ಯಾಲೆಂಡರ್ಸ್ ಆರ್ ಕ್ಲಾಕ್ಸ್? ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಟೈಮ್ ವೈಲ್ ಫ್ಲೈಯಿಂಗ್ ಥ್ರೂ ಸ್ಪೇಸ್, ಸೊ ದೇರ್ ಆರ್ ನೋ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್. ನಂತರ ವಿತ್ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಈಗಾಗಲೇ ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಹೂ ಇಸ್ ದ ಸ್ಪೀಕರ್ ಅಂತ ಕೇಳ್ತಾರೆ, ಆ ಪ್ರಶ್ನೆಯನ್ನು ಇಲ್ಲಿ ನಾನು ನೀಡಿಲ್ಲ. ಈ ನೋಡಿ ಇಲ್ಲಿ 2 ಕೊಟ್ಟಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳಲ್ಲಿ ಹೂ ಇಸ್ ದ ಸ್ಪೀಕರ್ ಅಂದಾಗ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ನೇ ಇರ್ತಾರೆ. ಇಲ್ಲಿ ಮತ್ತೆ ಪ್ರಶ್ನೆ ನೋಡಿದಾಗ ವೇರ್ ವುಡ್ ಬಿಡ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಇನ್ ಸ್ಪೇಸ್. ವೈ ಡಸ್ ದ ಸ್ಪೀಕರ್ಸ್ ಹ್ಯಾವ್ ದ ಅಬೌವ್ ಫೀಲಿಂಗ್ ಅಂದಾಗ ದೆರ್ ಈಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಇನ್ ಸ್ಪೇಸ್, ಸೊ ಎವ್ರಿಥಿಂಗ್ ಫ್ಲೋಟ್ಸ್. ನಂತರ 3ನೇ ಎಕ್ಸ್ಟ್ರಾಕ್ಟ್ ನೋಡಿದ್ರೆ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಹೂ ಈಸ್ ಆಫ್ ಟು ಔಟರ್ ಸ್ಪೇಸ್? ದ ಸ್ಪೀಕರ್, ದ ಪೊಯೆಟ್ ಆರ್ ದ ನಾರ್ಮನ್ ನಿಕೋಲ್ಸನ್. ವೈ ಈಸ್ ದಿಸ್ ಅಬೋವ್ ಲೈನ್ ರಿಪೀಟೆಡ್ ಸೆವರಲ್ ಟೈಮ್ಸ್ ಇನ್ ದ poem? The poet would be alone in the world of his own. To emphasize his loneliness, this above line is repeated. ನಂತರ ಬಂದಾಗ there won't be calendar, daylight will be on the switch and winter under lock. Why were calendars useless in outer space? ಇಲ್ಲಿ ಉತ್ತರ ಬಂದಾಗ there is no concept of day and night in space, hence no concept of time, therefore calendars are useless in outer space. ಪ್ರಶ್ನೆ ಬಿಗೆ ಬಂದಾಗ ವಿಂಟರ್ ಅಂಡರ್ ಲಾಕ್, ವಾಟ್ ಡಸ್ ದಿಸ್ ಮೀನ್? ಇಲ್ಲಿ ವಿಂಟರ್ ಅಂಡರ್ ಲಾಕ್ ಅಂತಿದೆ, ಇದರ ಅರ್ಥ ಏನಪ್ಪ ಅಂದರೆ ದೆರ್ ಈಸ್ ನೋ ಚೇಂಜ್ ಇನ್ ಸೀಸನ್ಸ್, ಯಾವುದೇ ಋತುಗಳು ಬದಲಾವಣೆ ಆಗೋದಿಲ್ಲ. ನಂತರ 5ನೇದು ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಹೂ ಹ್ಯಾಸ್ ಮೇಡ್ ದಿಸ್ ಸ್ಟೇಟ್ಮೆಂಟ್? ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ವೇರ್ ಈಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಇನ್ ಸ್ಪೇಸ್? ವೈ ವಿಲ್ ದೇರ್ ಬಿ ನೋ ಕ್ಯಾಲೆಂಡರ್ಸ್ ಆರ್ ಕ್ಲಾಕ್ಸ್? ಸೊ ಇಲ್ಲಿ there is no day and night and there is no change in seasons, so there is no need of calendars and clocks. ನೋಡಿ ಈ ಒಂದು ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ. ಇಲ್ಲಿ 7th ಎಕ್ಸ್ಟ್ರಾಕ್ಟನ್ನು ನೋಡಿ, 6th ಎಕ್ಸ್ಟ್ರಾಕ್ಟ್ ಈಗ ಆಲ್ರೆಡಿ ಪರೀಕ್ಷೆಯಲ್ಲಿ ಕೇಳಿದೆ. 7th ಬಂದಾಗ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗಾಲ್. ವಾಟ್ ಈಸ್ ರೆಫರ್ಡ್ ಆಸ್ ಎ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಪ್ರಶ್ನೆ ಇದೆ. ಲೈಫ್ ಇನ್ ಸ್ಪೇಸ್ಶಿಪ್ ಈಸ್ ರೆಫರ್ಡ್ ಟು ಸಾಲಿಟರಿ ಕನ್ಫೈನ್ಮೆಂಟ್. ನಂತರ ವೈ ಡಸ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ದ ಸ್ಪೀಕರ್ ಯೂಸಸ್ ದಿಸ್ ಕಂಪ್ಯಾರಿಸನ್ ಟು ಹೈಲೈಟ್ ಇನ್ ಫ್ಯಾಕ್ಟ್ ದಟ್ ಹಿ ಈಸ್ ಗೋಯಿಂಗ್ ಟು ಬಿ ಟೋಟಲಿ ಕಟ್ ಆಫ್ ಫ್ರಮ್ ದ ವರ್ಲ್ಡ್. ದೋ ಸ್ಪೇಸ್ ಈಸ್ ವ್ಯಾಸ್ಟ್ ಅಂಡ್ ಓಪನ್, ಹಿ ಕೆನಾಟ್ ಮೂವ್ ಅಬೌಟ್ ಫ್ರೀಲಿ ಲೈಕ್ ಆನ್ ದ ಅರ್ತ್. ಒನ್ ಹ್ಯಾಸ್ ಟು ರಿಮೈನ್ ಇನ್ ಸ್ಪೇಸ್ಶಿಪ್. ದಟ್ ಈಸ್ ವೈ ದ ಪೊಯೆಟ್ ರೆಫರ್ ಟು ಇಸ್ ಎಕ್ಸಿಸ್ಟೆನ್ಸ್ ಇನ್ ದ ಸ್ಪೇಸ್ಶಿಪ್ ಆಸ್ ಸಾಲಿಟರಿ ಕನ್ಫೈನ್ಮೆಂಟ್. ಹಾಗೆ ಈ ಒಂದು ಪದ್ಯಕ್ಕೆ 2 ಅಂಕದ ಪ್ರಶ್ನೆಗಳನ್ನು ಸಹ ಇಲ್ಲಿ ನೀಡಲಾಗಿದೆ. 2 ಅಂಕದ ಪ್ರಶ್ನೆಗಳನ್ನು ಸಹ ಇಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಪರೀಕ್ಷೆಗೆ ಸಿದ್ಧರಾಗಿ ಈ ಒಂದು ಪದ್ಯದಿಂದ ಎಕ್ಸ್ಟ್ರಾಕ್ಟ್ಗಳನ್ನು ಕಲಿಯಿರಿ. ಹಾಗೆ ಈ ಒಂದು ಪ್ರಶ್ನೆಗಳನ್ನು ಸಹ ಓದಿಕೊಂಡರೆ ನಿಮಗೆ ಎಕ್ಸ್ಟ್ರಾಕ್ಟ್ಗಳನ್ನು ಉತ್ತರಿಸಲು ಬಹಳ ಸಹಕಾರಿಯಾಗುತ್ತೆ. ಹಾಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ PDF ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.